ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆರೋಪಿ ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡನನ್ನ ಇರಿಸಲಾಗಿದೆ. ಕಿದ್ವಾಯಿ ಆಸ್ಪತ್ರೆ ಸಮೀಪ ಇರುವಂತಹ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಈಕೆಯನ್ನು ಇರಿಸಲಾಗಿದೆ. ಇಂದು ಬೆಳಗ್ಗೆ 9 ಗಂಟೆ ನಂತರ ಪೊಲೀಸರು ಈಕೆಯನ್ನು ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರೆ. ಇಂದಿನಿಂದ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮಾಡ್ತಾರೆ. ಅಂದರೆ ಫಸ್ಟು ಎಲ್ಲಿ ಕ್ರೈಮ್ ಸೀನ್ ನಡೆದಿದ್ದು, ಆ ಕ್ರೈಮ್ ಸೀನ್ ನಡಿಬೇಕಾದ್ರೆ ಅಸಾಲ್ಟು, ಕಿಡ್ನ್ಯಾಪು, ಹತ್ಯೆ ನಡಿಬೇಕಾದ್ರೆ ಈಕೆ ಎಲ್ಲೆಲ್ಲಿ ಇದ್ಲು ಮತ್ತು ಎಷ್ಟು ಸಲ ಶೆಡ್ಡಿಗೆ ಹೋಗಿದ್ಲು, ಮತ್ತು ಅದು ಬಿಟ್ಟು ಆತನನ್ನು ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗೋ ಕೆಲಸ ಆಗಿತ್ತಾ, ಈಕೆಯ ಪಾತ್ರ ಹಾಗೂ ಈಕೆಯ ಭಾಗವಹಿಸುವಿಕೆ ಎಲ್ಲೆಲ್ಲಿ ಹೇಗಿತ್ತು, ಹಾಗೆ ಆ ಡಿಜಿಟಲ್ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವಂತಹ ಸಾಧ್ಯತೆ ಇದೆ. ಈಕೆನೂ ಏನಾದರೂ ಹಲ್ಲೆ ಮಾಡಿಸಿದ್ರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಅನ್ಸ್ಕೊಂಡವರು ಅನ್ನೋದನ್ನೆಲ್ಲ ಪೊಲೀಸರು ಈಕೆಯ ಪಾತ್ರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದಾರೆ. FSLನಿಂದ ಕೂಡ ಈಗಾಗಲೇ ಅನೇಕ ಸಾಕ್ಷಿಗಳ ಸಂಗ್ರಹ ಆಗಿದೆ. ಸೊ ನೋಡಬೇಕಾಗತ್ತೆ ಈಕೆಯ ಪಾತ್ರವನ್ನು ಹೇಗೆ ಪ್ರೂವ್ ಮಾಡ್ತಾರೆ, ಅಕ್ಯೂಸ್ಡ್ ಐಡೆಂಟಿಫಿಕೇಶನ್ ಹೇಗೆ ಮಾಡ್ತಾರೆ ಪ್ರಕರಣದಲ್ಲಿ ಅಂತ ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡನನ್ನ ಇವತ್ತು ಹೇಗೆ ವಿಚಾರಣೆಗೆ ಒಳಪಡಿಸ್ತಾರೆ, ಸ್ಥಳ ಮಹಜರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಕೆಯನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ವಿಚಾರಣೆನ ಅಥವಾ ತನಿಖೆಯನ್ನು ಮಾಡ್ತಾರೆ ಅಂತ. ಸದ್ಯಕ್ಕೆ ಮಹಿಳಾ ಸಾಂತ್ವನ ಕೇಂದ್ರ ಕಿದ್ವಾಯಿ ಆಸ್ಪತ್ರೆ ಸಮೀಪ ಇರುವಂತಹ ಈ ಒಂದು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಪವಿತ್ರ ಗೌಡರನ್ನ ಇರಿಸಲಾಗಿದೆ. ಸೊ ಇಲ್ಲಿ 9-10 ಗಂಟೆಯ ನಂತರ ಇಲ್ಲಿಂದ ಮತ್ತೆ ವಿಚಾರಣೆಗೆ ಕರೆದುಕೊಂಡು ಹೋಗ್ತಾರೆ. ಮೊದಲಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದಿಷ್ಟು ಸಮಯದಲ್ಲಿ ವಿಚಾರಣೆಯನ್ನು ನಡೆಸಿ ಆ ನಂತರ ಸ್ಥಳ ಮಹಜರಿಗೆ ಕರೆದೊಯ್ಯುವಂತಹ ಸಾಧ್ಯತೆಗಳಿದ್ದಾವೆ. ಒಂದೊಮ್ಮೆ ಏನಾದರೂ ಸ್ಥಳ ಮಹಜರಿಗೆ ಬೇಗನೆ ಹೋದರೆ ಮೊದಲಿಗೆ ಶೆಡ್ಡಿಗೆ ಹೋಗ್ತಾರೆ, ಆ ನಂತರ ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಆ ಮೃತದೇಹವನ್ನು ಎಲ್ಲಿ ಹಿಸ್ದು ಹೋಗಿದ್ರಲ್ಲ ಅಲ್ಲಿಗೂ ಕೂಡ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಒಂದಿಷ್ಟು ಅಶ್ಲೀಲ ಮೆಸೇಜ್ಗಳನ್ನು ಏನು ಕಳಿಸಲಾಗಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಿನ್ನೆನೆ ಪೊಲೀಸರು ಕೂಡ ಕಲೆ ಹಾಕಿದ್ರು. ಇವತ್ತು ಕೂಡ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ತನಿಖೆಯನ್ನು ಮಾಡಲಿಕ್ಕಿದ್ದಾರೆ. ಜೊತೆಗೆ ಒಂದಿಷ್ಟು ಒಂದು ಫುಟೇಜ್ ಇದೆಯಾ ಅಥವಾ ಯಾವುದೆಲ್ಲ ವಿಜುವಲ್ಸ್ ಕಳಿಸಿದ್ರು, ಫೋಟೋಸ್ಗಳನ್ನು ಕಳಿಸಿದ್ರು, ಯಾವುದೆಲ್ಲ ಟೆಕ್ಸ್ಟ್ಗಳನ್ನು ಕಳಿಸಿದ್ರು ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನು ನಡೆಸ್ತಾರೆ. ಒಂದೊಮ್ಮೆ ಏನಾದರೂ ಅದು ಡಿಲೇಟ್ ಆಯಿತು ಅಂತಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಾಗಿ ರಿಕವರಿ ಮಾಡುವಂಥದ್ದು ಅದೆಲ್ಲವೂ ಕೂಡ ಆಗುತ್ತೆ. ಸದ್ಯ ಈಗ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಒಬ್ಬರೇ ಇದ್ದಾರೆ, ಜೊತೆಗೆ ಒಂದು ರೀತಿಯಲ್ಲಿ ಮೌನವಾಗಿದ್ದಾರೆ, ಒಂದು ರೀತಿಯಲ್ಲಿ ಆ ಮಾಡಿರುವಂಥ ಘಟನೆ ಬಗ್ಗೆ ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಇಲ್ಲಿ ಅವರನ್ನು ಕರೆದುಕೊಂಡ್ಬಂದು ಆಯಾ ಸಬ್ ಡಿವಿಷನ್ನ ಮಹಿಳಾ ಪೊಲೀಸರು ಕೂಡ ಅವ್ರ ಜೊತೆಯಲ್ಲಿ ಇದ್ದಾರೆ. ಸೊ ಅವ್ರ ಜೊತೆ ಕೂಡ ಮಾತಾಡ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮೌನಿಯಾಗಿದ್ದಾರೆ, ಆಗಿರುವಂಥ ಘಟನೆ ಬಗ್ಗೆ ನೊಂದಿದ್ದಾರೆ, ಜೊತೆಗೆ ಒಂದು ರೀತಿಯಲ್ಲಿ ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಮೂಲಗಳೇ ಹೇಳ್ತಾ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಪ್ರಕಾಶ್ ನಮ್ಮೆಲ್ಲ ಮಾಹಿತಿಗಾಗಿ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆರೋಪಿ ಪವಿತ್ರ ಗೌಡನನ್ನ ಇರಿಸಲಾಗಿದೆ ಅನ್ನೋದು ತಿಳಿದು ಬರ್ತದೆ. ಈ ಪ್ರಕರಣದ A1 ಆಕೆ